ದೇವಸ್ಥಾನಕ್ಕೆ ಹೋಗ್ತಿದೆ ಅಂತ ಕೊಡ್ತಾ ಇರೋದಿಲ್ಲ. ರಸದಲ್ಲಿ ಚಪಾತಿ ತಿಂತಾ ಇದ್ದೀನಿ. ಇಷ್ಟು ಕಷ್ಟ ಆಗ್ತೈತಪ್ಪ. ಎಲ್ಲ ಅಮ್ಮಂದಿರು ತಿಳ್ಕೊಳ್ಳಿ. ದೇವಟ ಬೇಗ ಒಂದು ಹೊಸ ಮನೆ ತಗೊಳ್ಳಿದ್ದೇವೆ. ಏನು ಉಪ್ಪು ಖಾರ ಇಲ್ಲ ಏನಿಲ್ಲ, ತಿನ್ನಕ್ ಆಗಲ್ಲ ಇದು. ಸೊ ದಿಸ್ ಇಸ್ ದ ಡಿಸೈನ್. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಇವಾಗ ನಾನು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಗೈಸ್. ನಾನು ದೇವೇಟ ತುಂಬ ದಿವಸ ಆಗ್ಬಿಟ್ಟಿತ್ತು ನಾವು ಹಿಂಗೆ ಬಂದು ಲೈಕ್ ನಾವಾಗಿ ಟೈಮ್ ಸ್ಪೆಂಡ್ ಮಾತಾಡಿ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಥೈಲ್ಯಾಂಡ್ ಆದಮೇಲೆ ಐ ಗೆಸ್ 1 ಮಂತ್ ಆದಮೇಲೆ ದೇವೇಟ ನಮಗೆ 1 ಮಂತ್ ಫುಲ್ ಬ್ಯುಸಿಯಾಗಿದ್ವಿ ಗೈಸ್. ನಿಮ್ಗೆ ಗೊತ್ತಾಗತ್ತೆ ಏನಕ್ಕಂತ, ಬಟ್ ಫುಲ್ ಬ್ಯುಸಿಯಾಗಿದ್ವಿ, ಫುಲ್ ಟೆನ್ಷನ್ ಅದು ಇದು ಸರಿಗೆ. ಅದು ಹಿಂಗೋ ನಮ್ಮ 1 ಮಂತ್ ತುಂಬ ಬಟ್ ವೆರಿ ಗ್ರೇಟ್ಫುಲ್. ಚೆನ್ನಾಗೇ ಇತ್ತು 1 ಮಂತ್, ಬಟ್ ದೆನ್ ವೆರಿ ಬ್ಯುಸಿ. ಅದಕ್ಕೆ ಇವತ್ತು ನಾವು ಸಂಡೇ ಬಂದು ಕೇರಳಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ವಿತೌಟ್ ಆಫ್ ಅದಕ್ಕೆ ಮುಂಚೆ ಬೆಂಗಳೂರಲ್ಲಿ ಎಲ್ಲಾದರೂ ಒಳ್ಳೆ ರೆಸ್ಟೋರೆಂಟಿಗೆ ಹೋಗಿ ಚೆನ್ನಾಗಿ ತಿನ್ಕೊಂಡು ಮಾತಾಡಿಕೊಂಡು ಮನೆಗೆ ಹೋಗೋಣ ಅಂತ. ಅದಕ್ಕೆ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನೋಡಿ ದೇವಟ ಫುಲ್ ಬ್ಯಾಟಿಂಗ್. ನಾನು ಇಲ್ಲಿ ಲೋಟಸ್ ಸ್ಟೆಮ್ ಅಂತ ಸಿಗುತ್ತೆ. ನಾನು ಆಲ್ರೆಡಿ ಅರ್ಧ ತಿಂದು ಮುಗಿಸ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಲೋಟಸ್ ಸ್ಟೆಮ್ ಗೈಸ್, ಪೆರಿ ಪೆರಿ ಲೋಟಸ್ ಸ್ಟೆಮ್ ಅಂತ. ಆ್ಯಕ್ಚುಲಿ ಈ ರೆಸ್ಟೋರೆಂಟಿಗೆ ನಾನು ಮುಂಚೆ ನನ್ನ ಫ್ರೆಂಡ್ ಜೊತೆ ಬಂದಿದ್ದೆ. ಅವಳೇ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದು ಈ ಲೋಟಸ್ ಸ್ಟೆಮ್ಮು. ಅದಾದಮೇಲೆ ಐ ಆಮ್ ಲೈಕ್ ಫ್ಯಾನ್ ಆಫ್ ದಿಸ್. ಅದಕ್ಕೆ ಇದು ತಿನ್ಬೇಕಂತಲೇ ನಾನು ಬಂದಿದ್ದು. ಆ್ಯಂಡ್ ದೇವಟೆ ಇವಾಗ ಜಮಾನಿಕನ್ ಚಿಕನ್ ಏನೋ ತಿಂತಿದ್ದಾರೆ. ಆ್ಯಂಡ್ ನಾನಿವಾಗ ಇದೇನಿದು ಚಾಕ್ಲೇಟ್, ಡೋಮ್ ಚಾಕ್ಲೇಟ್ ಅಂತ. ನನಗಂತೂ ಕೋಲ್ಡ್ ಆಗಿಬಿಟ್ಟು ಜ್ವರ ಆದ್ರೂ ಬಂದಿದ್ದೀನಿ. ಕೋಲ್ಡ್ ಐರಿಷ್ ಕಾಫಿ ತೊಗೊಂಡೆ, ಕುಡಿದೆ. ಇವತ್ತು ನೈಟ್ ಏನಾಗತ್ತೆ ಅಂತ ಗೊತ್ತಿಲ್ಲ. ಇದು ತಿಂದು ನೋಡೋಣ ಇರಿ. ಇದು ಕೋಲ್ಡ್ ಇದೆ ಏಟ. ಬರದ್ದೆಯಾ ತಿಂದು ನೋಡಿ. ಇಸ್ ಇಟ್ ವೆರಿ ನೈಸ್. ಅಷ್ಟೇನು ಸ್ವೀಟ್ ಇಲ್ಲ. ಐ ಡೋಂಟ್ ನೋ ನನ್ನ ನಾಲ್ಗೆ ಹೆಂಗಿದೆ ನಿಮ್ಮ ನಾಲ್ಗೆ ಹೆಂಗಿದೆ ಅಂತ. ನನ್ನ ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ ಗೈಸ್. ಆ್ಯಕ್ಚುಲಿ ಕೋಲ್ಡ್ ಹಿಂಗೆ ಬಂತಂತಲೇ ಗೊತ್ತಿಲ್ಲ. ಇವಾಗೂ ಕ್ಲೈಮೇಟ್ ತುಂಬ ಕೋಲ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಐ ಆಮ್ ಲವಿಂಗ್ ದಿಸ್ ವೆದರ್. ಆ್ಯಂಡ್ ತುಂಬ ದಿವಸದಿಂದ ನಮ್ಮಮ್ಮ ಆ್ಯಕ್ಚುಲಿ ನಮ್ಮಪ್ಪ ಇರಾಗ ಅವರು ಫ್ರಿಜ್ ಕೊಡಿಸಿದ್ದು. ಸೊ ಆಲ್ಮೋಸ್ಟ್ 10 years ಆಗಿಬಿಟ್ಟಿದೆ ಆ ಫ್ರಿಜ್ಜು. ನಮ್ಮಪ್ಪ ಕೊಡಿಸಿದಂಥ ಆ ಸೆಂಟಿಮೆಂಟಲ್ಲಿ ನಾವು ಆ ಫ್ರಿಜ್ ಹಂಗೆ ಇಕ್ಕಿದ್ವಿ ಹುಷಾರಾಗಿ ನೋಡಿಕೊಂಡು. ಬಿಕಾಸ್ ಒಂದು ನಮ್ಮಪ್ಪ ಒಂದು ಐಟಮ್ಸ್ ಕೊಡಿಸಿದ್ದಾರೆ. ಸೊ ನಮ್ಗೆ ಅದು ಸೆಂಟಿಮೆಂಟಲ್, ಅದು ಹುಷಾರಾಗಿ ನೋಡ್ಕೊಬೇಕು, ಬೇಗ ಡ್ಯಾಮೇಜ್ ಮಾಡಬಾರ್ದು ಹಂಗೆ ಅಂತ. ಅವ್ರ ಮೆಮೊರಿದಲ್ಲಿ ಒಂದು ಇಟ್ಕೊಳ್ಳೋಣ ಅಂತ, ಥಿಂಗ್ಸ್ನ ಹುಷಾರಾಗಿ ಇಟ್ಕೊಳ್ಳೋಣ ಅಂತ ನಮಗೆ ಹಂಗಿತ್ತು. ಇವಾಗ ಆ ಫ್ರಿಜ್ ಏನಾಗ್ಬಿಟ್ಟಿದೆ, ವಾಟರ್ ಲೀಕೇಜ್ ಆಗ್ತಾನೇ ಇದೆ. ಆ್ಯಂಡ್ ಸರಿಗೆ ಕೋಲ್ಡ್ ಆಗ್ತಿಲ್ಲ. ಏನು ಇಕ್ಕಿದ್ರೂ ಬೇಗ, ಏನು ಐಟಮ್ಸ್ ಇಕ್ಕಿದ್ರೂ ಬೇಗ ಬೇಗ ಕೆಟ್ಟೋಗ್ತಿದೆ. ಯಾ, ಥ್ಯಾಂಕ್ ಯು. ನನಗಿಂತ ದೇವೇಟ ಮುಖ ಫುಲ್ಲ ನಗು. ದಿಸ್ ಇಸ್ ಓನ್ಲಿ ದ ಮಾಚಾ ಮಿಕ್ಸ್ಡ್ ಬೆರಿ ಬಬಲ್ ಟೀ ಅಂತ. ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಯು ಶುಡ್ ಮಿಕ್ಸ್ ಇಟ್ ಬೇಬಿ. ಇವ್ರು ಮಿಕ್ಸ್ ಮಾಡ್ದಿರಾ ಕುಡಿದ್ಬಿಟ್ಟು ಮುಖ ಅಂತ ಮಾಡ್ತಾರೆ. ಬಬಲ್ ಟೀ
ವೆರಿ ನೈಸ್, ದಟ್ ಬೆರಿ ಫ್ಲೇವರ್. ಓಕೆ, ಸೊ ವಾಟರ್ ಏನಿಕ್ಕಿದ್ರೂ ಥಿಂಗ್ಸು ಹಾಳಾಗ್ತಿದೆ. ನಮ್ಮಮ್ಮ ತುಂಬ ದಿವಸದಿಂದ ಕೇಳ್ತಿದ್ರು. ಮತ್ತು ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಾವು ಕಲರ್ ಚಾಲೆಂಜ್ ಮಾಡಿದ್ವಲ್ಲ ಅವತ್ತೂ ನಮ್ಮಮ್ಮಗೆ ಡೈಮಂಡ್ ಮುಗ್ಬಿಟ್ಟು ಕೊಡ್ಸಿದ್ನಲ್ಲ. ಆ್ಯಂಡ್ ಆಫ್ ಸ್ಕ್ರೀನಲ್ಲಿ ಏನಂತ ಇದ್ದಾರೆ, ಶೂಟೆಲ್ಲ ಮುಗಿಸಿದ ಮೇಲೆ ಏನು ಹೇಳ್ತಾ ಇದ್ದಾರೆ, ಲೈಕ್ ಒಂದು ನಿಮಿಷ ಕಾಲ್ ಬರ್ತಿದೆ. ಸೊ ನಮ್ಮಮ್ಮ ಏನಂದ್ರು ಗೊತ್ತಾ, ನೀನು ಏನಕ್ಕೆ ನನಗೆ ಡೈಮಂಡ್ ಮುಗ್ಬಿಟ್ಟು ಕೊಡಿಸೆ, ಇದು ಕೊಡಿಸೋ ಬದಲು ನನಗೆ ಫ್ರಿಡ್ಜ್ ಕೊಡಿಸಿದ್ರೆ ನಾನು ತುಂಬ ವರ್ಷ ಇಟ್ಕೊಂಡು ಯೂಸ್ಫುಲ್, ಅದು ಒಂದು ಯೂಸ್ಫುಲ್ ಥಿಂಗ್, ಅದನ್ನ ನಾನು ಖುಷಿಯಿಂದ ಎಕ್ಸೆಪ್ಟ್ ಮಾಡ್ತಿದ್ದೆ, ಏನಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿ ಡೈಮಂಡ್ ಮುಗ್ಬಿಟ್ಟು ಕೊಡಿಸ್ದೆ ಅಂತ ನನಗೆ ಹಂಗೆ ಹೇಳಿದ್ರು. ಇಷ್ಟೇ ನಾವು ಮಾಡಿದ್ರು ಅಮ್ಮಗಳೇ ಗೈಸ್. ಸೊ ನೋಡಿ, ನಮ್ಮಮ್ಮಗೆ ಡೈಮಂಡ್ ಮುಗ್ಬಿಟ್ಟು ಕೊಡಿಸ್ದೆ, ಅದ್ರಲ್ಲಿ ಖುಷಿ ಬಿಟ್ಟು ಶೀಸ್ ಲೈಕ್ ಇದ್ಬೋದು ನನಗೆ ಫ್ರಿಡ್ಜ್ ಕೊಡಿಸಿದ್ರೆ. ಯಾ ಓನ್ಲಿ ಮದರ್ಸ್ ಕ್ಯಾನ್ ಥಿಂಕ್ ಲೈಕ್ ದಿಸ್. ಮನೆ ಬಗ್ಗೆನೇ ಯೋಚನೆ ಅಮ್ಮಂದ್ರಿಗೆ, ಅವ್ರ ಪರ್ಸ್ನಲ್ ಬಗ್ಗೆ ಎಲ್ಲ ಏನೂ ಯೋಚನೆ ಇಲ್ಲ. ಸೊ ನನಗೆ ಒಂಥರ ಅನಿಸ್ಬಿಡ್ತು, ನಮ್ಮಮ್ಮಗೆ ಡೈಮಂಡ್ ಮುಗ್ಬಿಟ್ಟು ಕೊಡಿಸ್ದೆ, ಆದ್ರೂ ಶೀಸ್ ಲೈಕ್ ಫ್ರಿಡ್ಜ್ ಕೊಡಿಸ್ಬೇಕಾಯ್ತು ಅಂತ ಹೇಳ್ತಾ ಇದ್ದಾರಲ್ಲ ಅಂತ. ಅದಕ್ಕೆ ದೇವಟಾಗೆ ಹೇಳಿದೆ. ದೇವಟ ವಾಸ್ ಲೈಕ್, ಹೋಗೋಕ್ಕೆ ಮುಂಚೆ ನಾವು ಒಂದು ಫ್ರಿಡ್ಜ್ ಕೊಡಿಸ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದಾರೆ ದೇವಟ. ಅದಕ್ಕೆ ಇದು ತಿಂದ ಮೇಲೆ ನಾನು ದೇವಟ ಸ್ಟೋರ್ ರೂಮ್ಗೆ ಹೋಗಿ, ಅದೇ ಪೈ ಇಂಟರ್ನ್ಯಾಷನಲ್ ಯಾವ್ದಾದ್ರು ಇದ್ದರೆ ಅಲ್ಲಿ ಹೋಗಿ ಒಂದು ಫ್ರಿಡ್ಜ್ ಆರ್ಡರ್ ಮಾಡಿಬಿಟ್ಟು ಅವ್ರಿಗೆ ಸರ್ಪ್ರೈಸಾಗಿ ತೊಗೊಂಡು ಡೆಲಿವರಿ ಮಾಡಬೇಕು ಅಂತ. ಸೊ ನಮ್ಮಮ್ಮಗೆ ಐಡಿಯಾನೇ ಇಲ್ಲ ನಾವು ಇವತ್ತು ಎಲ್ಲಿ ಬಂದಿದ್ದೀವಿ, ಏನು ತಿಂತಾಯಿದ್ದೀವಿ, ಯಾವ ರೆಸ್ಟೋರೆಂಟಿಗೆ ಬಂದಿದ್ದೀವಿ, ಏನೂ ಐಡಿಯಾ ಇಲ್ಲ ನಮ್ಮಮ್ಮಗೆ. ಜಸ್ಟ್ ಎಲ್ಲದೆ ಆಚೆ ಹೋಗ್ತಾಯಿದ್ದೀನಿ ಅಂತ. ಸೊ ಇದು ಇಲ್ಲಿ ತಿಂದ್ಬಿಟ್ಟು ನಾವು ಅಲ್ಲಿ ಹೋಗಿ ಫ್ರಿಡ್ಜ್ ನಮ್ಮಮ್ಮಗೋಸ್ಕರ ಒಂದು ಒಳ್ಳೆ ಫ್ರಿಡ್ಜ್ ಸೆಲೆಕ್ಟ್ ಮಾಡಿ ಮನೆಗೆ ಹೋಗ್ತೀವಿ. ಆ್ಯಂಡ್ ಐ ವಾಂಟ್ ಟು ಸಿ ಅದು ಡೆಲಿವರ್ ಮನೆಗೆ ಬರುತ್ತಲ್ಲ ಫ್ರಿಡ್ಜು, ಬಂದಮೇಲೆ ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ ನೋಡಬೇಕು ಗೈಸ್. ಐ ಆಮ್ ವೇಟಿಂಗ್ ಫಾರ್ ಇಟ್. ಇವಾಗ ಇಲ್ಲಿ ಪಕ್ಕದಲ್ಲೇ ಒಂದು ಪೈ ಇಂಟರ್ನ್ಯಾಷನಲ್ ಇತ್ತು, ಜಸ್ಟ್ 5 minutes ಫ್ರಮ್ ದಿ ರೆಸ್ಟೋರೆಂಟ್. ಅದಕ್ಕೆ ಇಲ್ಲಿ ಬಂದು ನೋಡ್ತಾ ಇದ್ದೀವಿ, ಬನ್ನಿ. ಇದರಲ್ಲಿ ಇದು ಚೆನ್ನಾಗಿದೆ ದೇವಟ, ಇದು ಚೆನ್ನಾಗಿದೆ. ದಿಸ್ ಮಚ್ ಓನ್ಲಿ 3500, ಬೆಟರ್ ದೆನ್ ಅದರ್ಸ್. ಇದು ಚೆನ್ನಾಗಿದೆ, ಅದಕ್ಕೆ ತೊಗೊಳ್ಳೋಣ ಅಂತ ಇದ್ದೀವಿ. ಇದು ನಮ್ಮಮ್ಮ ನೋಡಾಗ ನಿಮಗೂ ಆವಾಗಲೇ ತೋರಿಸ್ತೀನಿ ಯಾವ ಫ್ರಿಡ್ಜು ಅಂತ. ಬೆಟರ್ ದೆನ್ ಅದರ್ ಫ್ರಿಡ್ಜ್, ಅದಕ್ಕೆ ಇದು ನೋಡ್ತಾ ಇದ್ದೀವಿ ಗೈಸ್. ಕಲರು ಚೆನ್ನಾಗಿದೆ ನೋಡೋಕ್ಕೆ, ಆದರೆ ನಮ್ಮಮ್ಮ ಕ್ಲೀನ್ ಮಾಡಿ ಇಟ್ಕೊಬೇಕು ಅಷ್ಟೇ. ಅವ್ರು ಬಿಡಿ, ಅವ್ರು ಕ್ಲೀನ್ ಮಾಡ್ತಾರೆ, ನೋ ಇಶ್ಯೂಸ್. ಇದೆಲ್ಲ ನೀಟಾಗಿ ಇಟ್ಕೊತಾರೆ ಅವರು. ಗೈಸ್ ದೇವೇಟ ಸೋಫಾ ನೋಡ್ತಾ ಇದ್ದಾರೆ. ನಮ್ಮ ಫ್ಯೂಚರ್ ಹೊಸ ಮನೆಗೆ ಈ ಥರ ಸೋಫಾ ತೊಗೊಳ್ಳೋಣ ಅಂತ. ನಾನು ಕುತ್ಕೊಂಡು ನೋಡ್ತೀನಿ. ವಾವ್, ಚೆನ್ನಾಗಿದೆ, ಸಾಫ್ಟಾಗಿ. ಬೇಬಿ ಈ ಥರ ಡೈನಿಂಗ್ ಟೇಬಲ್ ತೊಗೊಬೇಕು, ಈ ಥರ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಡೈನಿಂಗ್ ಟೇಬಲ್ ಈ ಥರ. ದೇವಟ ಬೇಗ ಒಂದು ಹೊಸ ಮನೆ ತೊಗೊಳ್ಳಿ ದೇವಟ, ಬೇಗ ಒಂದು ಸೋಫಾ ತೊಗೊಂಬಿಡೋಣ ಗೈಸ್. ಇವಾಗ ಒಂದು ಫ್ರಿಡ್ಜ್ನ, ಚೆನ್ನಾಗಿದೆಯಾ, ಒಂದು ಫ್ರಿಡ್ಜ್ನ ನೋಡಿದೆ, ಸೆಲೆಕ್ಟ್ ಮಾಡಿದ್ವಿ. ದೇವಟ ಈಸ್ ಗೋಯಿಂಗ್ ಟು ಪೇ ದ ಬಿಲ್. ಪೇ ಮಾಡಿ ದೇವಟ. ದೇವಟ ಪಾಕೆಟ್ ಖಾಲಿ 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 ಗಾಯ್ಸ್. ಅಲ್ಲಿ ತೋರಿಸಿ ನನಗಲ್ಲ, ಓ ವಿಡಿಯೋ ತೋರಿಸಿದ್ರ. ದೇವಟ ಈ ಕೂಲರ್ ತೊಗೊಂಡೋಗೋಣ ಅಮ್ಮಗುಟಿಗೆ. ಅಮ್ಮಗುಟಿ ಯಾವಾಗಲೂ ಸೆಕೆದಲ್ಲಿ ಬೇದು ಹೋಗ್ತಾ ಇರ್ತಾರೆ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬಂದಿದ್ದು ಇಲ್ಲಿ 8 ಗಂಟೆಗೆ, ಬಿಡ್ತಾ ಇರೋದು 10 ಗಂಟೆಗೆ. ಇವಾಗ ಟೈಮ್ ಎಷ್ಟು ದೇವಟ? 9:17 ಸಾರಿ. ಇವಾಗ ಮನೆಗೆ ಹೋಗೋದು ಗೈಸ್. ನಮ್ಮಮ್ಮಗೆ ಏನೂ ಗೊತ್ತಿಲ್ಲ, ಏನೂ ಹೇಳಿಲ್ಲ. ನಾಳೆ ತೋರಿಸ್ತೀನಿ ನಮ್ಮಮ್ಮ ರಿಯಾಕ್ಷನ್. ಇವಾಗ ಮನೆಗೆ ಬಂದೆ, ಪಾಪ ಚಪಾತಿ ಕಣ್ಣ ನಿಂಗೆ ಕೀರ್ತಿ ಏನಾನ ವಾಯಿಂಟ್ ಬರ್ದಾನ ಇಲ್ಲ, ಹಂಗೆ ಏನೂ ಇಲ್ಲಮ್ಮ. ಶಿಸಾ ಯೂಟ್ಯೂಬ್ ವಿಡಿಯೋ ಚೆನ್ನಾಗಿಲ್ಲ. ಅಪ್ರಮ ರಸದಲ್ಲಿ ಚಪಾತಿ ತಿಂತಾ ಇದ್ದೀನಿ. ಪಾಪ ನಮ್ಮಮ್ಮ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅಂತ ಗೈಸ್. ನಾನು ಹೇಳಿದೆ ಹೋಗಾಗ ರೆಸ್ಟೋರೆಂಟಿಂದ ಏನಾದ್ರು ತೊಗೊಂಬರ್ತೀನಿ ತಿನ್ನಕ್ಕೆ ಅಂತ.
ಸೊ ನಮ್ಮಮ್ಮ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರು. ರಸದಲ್ಲಿ ಚಪಾತಿ ಯಾರಾದ್ರೂ ತಿಂದಿದ್ದೀರಾ ಕಮೆಂಟ್ ಮಾಡಿ ಪ್ಲೀಸ್. ನಾನು ರಸದಲ್ಲಿ ಚಪಾತಿ ತಿಂತಾ ಇದ್ದೀನಿ. ನನ್ನ ಮಗಳು ಇವತ್ತು ಏನು ತಂದಿಲ್ಲ. ಅಲ್ಲಿ ಪಕ್ಕದಲ್ಲಿ ಚಿಕನ್ ಕಾಣಿಸ್ತಿದೆ, ಅದೊಂದ್ ಸ್ವಲ್ಪ ಹೇಳೋರಿಗೆ. ಮತ್ತೆ ಇದು ಚಿಕನ್ ಇದು ಏನು ಪ್ರೋಟೀನ್ ಏನು ಉಪ್ಪು ಖಾರ ಇಲ್ಲ ಏನಿಲ್ಲ, ತಿನ್ನಕ್ಕಾಗಲ್ಲ. ಇದು ಯಾರು ಗೊತ್ತ ಮಾಡಿರೋದು? ಕೀರ್ತನ ರಾಜೇಶ್ವರಿ ಅವರು, ಒನ್ ಅಂಡ್ ಓನ್ಲಿ ಕೀರ್ತನ ರಾಜೇಶ್ವರಿ. ಉಪ್ಪು ಖಾರ ಒಂದು ಚೂರನ್ನು ಇದನ್ನು ಬಾಯಲ್ಲಿ ಇಡಕ್ ಅದಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ. ಲಾಸ್ಟ್ ಅಲ್ಲಿ ತಿನ್ನೋಣ ಇವಾಗ ಚಪಾತಿನ. ಮಧ್ಯಾಹ್ನ ಗೈಸ್ ದಯವಿಟ್ಟು ಅಂದ್ರು ಖಾರ ಇಲ್ದಿರಾ ಅಡ್ಗೆ ಮಾಡ್ಕೊಡು ಅಂತ. ಅದಕ್ಕೆ ನಾನು ಏನ್ ಮಾಡ್ದೆ ಗೊತ್ತಾ, ಚಿಕನ್ ಹಾಕ್ದೆ, ಆನಿಯನ್ ಹಾಕ್ದೆ, ಟೊಮೆಟೊ ಹಾಕ್ದೆ, ಕರಿ ಲೀವ್ಸ್ ಹಾಕ್ದೆ, ಅಷ್ಟ ಪುಡಿ ಹಾಕ್ದೆ, ಉಪ್ಪು ಹಾಕಿದೆ, ಪೆಪ್ಪರ್ ಹಾಕ್ದೆ, ಅಷ್ಟೇ. ಅದ್ ಮಾಡಿ ಕೊಟ್ಟೆ. ಬಾಯೆಲ್ಲ ಇಡಕ್ ಆಗ್ತಾ ಇಲ್ಲ. ಒಂದು ಹಾಫ್ ಅನ್ ಅವರ್ ಆಯ್ತು ಇದು ನಂಗೆ ಇಟ್ಕೊಂಡಿದ್ದೀನಿ. ರಸದಲ್ಲಿ ಚಪಾತಿ ತಿಂತಾ ಇದ್ದೀನಿ. ಅಂಡರ್ ಎಸ್ಟಿಮೇಟ್. ಮೊನ್ನೆ ಪಾಸ್ತಾ ಮಾಡಿದಾಗ ಸೂಪರ್ ಆಗಿದೆ ಅಂತ ತಿಂದ್ರು. ಹೌದು ಬಂಗಾರ, ಚೆನ್ನಾಯ್ತು, ಸುಳ್ಳು ಚೆನ್ನಾಗಿ ಹೇಳಿ ಚೆನ್ನಾಯ್ತು ಪಾಸ್ತಾ. ಇದು ಏನು ಹಾಕಿಲ್ಲ, ಪರವಾಗಿಲ್ಲ ಬಿಡು, ಒಳ್ಳೇದು, ಹೆಲ್ತ್ ಒಳ್ಳೇದು. ಹೌದು. ನಾಳೆ ಎಲ್ಲಿ ಹೋಗ್ತಾ ಇದ್ದೀರಾ? ನಾಳೆ ಗ್ರೌಂಡ್ಗೆ. ಏನ್ ಗ್ರೌಂಡು? PT ಉಷಾ ತರ ಓಡಕ? ಇಲ್ಲಮ್ಮ, ಹೇಳ್ತೀನಿ. ಅದು ಗೊತ್ತು, ಲಲಿತಾ ಸಹಸ್ರನಾಮ ಅಂತ. ಗೈಸ್ ನಮ್ಮಮ್ಮನ ನೀವು ಪ್ಯಾಲೇಸ್ ಅಲ್ಲಿ ನೋಡಿದ್ರೆ ಮಾತಾಡ್ಸಿ ಗೈಸ್. ಲಲಿತಾ ಅಮ್ಮ ಹೇಳ್ಮಾ ಗೈಸ್, ಇದಂತೆ ಗೈಸ್, ಇದಕ್ಕೆ ಹೋಗ್ತಾ ಇದ್ದಾರೆ. ಬಂದ್ಬಿಡಿ ಎಲ್ಲರೂ. ತುಂಬಾ 4000-5000 ಪೀಪಲ್ ಬರ್ತಾರೆ ಇಲ್ಲಿಗೆ ಬನ್ನಿ. ನಾಳೆ ಎಷ್ಟು ಗಂಟೆಗೆ ಹೋಗ್ತೀಯಾ? ನಾಳೆ ಬೆಳಗ್ಗೆ 8 ಗಂಟೆಗೆ ಹೋಗೋಣ ಅಂತ. 8 ಗಂಟೆಗೆ? ಸೀರೆ ಯಾವ ಸೀರೆ ಎತ್ತಿಟ್ಕೊಂಡಿದ್ದೀನಿ, ತೋರಿಸಿ. ಪರವಾಗಿಲ್ಲ, ನೀವು ತಿನ್ಬಿಟ್ಟೆ ತೋರಿಸಿ. ತಿನ್ಬಿಟ್ಟೆ ತೋರಿಸಿ. ನೀವೇನಕ್ಕೆ ಇದ್ದೇ ತಿಟ್ಕೊಂತ ಇದ್ದೀರಾ ಇವಾಗ ಗೈಸ್? ಸೊ ನಾಳೆ ನಮ್ಮಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ ಲಲಿತಾ ಸಹಸ್ರನಾಮದು ಒಂದು ಈವೆಂಟ್ ಪೂಜೆ ಇದೆ ಅಂತೆ. ಸೊ ಅದಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಫ್ರೆಂಡ್ಸ್ ಜೊತೆ. ನಾನು ರೀಸೆಂಟಾಗಿ ನಿಮಗೆ ಗೋಲ್ಡ್ ತೋರಿಸೇ ಇಲ್ಲ, ಒಂದು ವ್ಲಾಗ್ ಹಾಕಿದೆ. ದಯವಿಟ್ಟು ನನಗೋಸ್ಕರ ಗೋಲ್ಡ್ ನೆಕ್ಲೆಸ್ ತಗೊಂಡು ಕೊಡಿಸಿದ್ದಾರೆ ಅಂತ. ಸೊ ದಿಸ್ ಇಸ್ ದ ಡಿಸೈನ್. ಇದು ಆ್ಯಂಟಿಕಲ್ಲಿ. ನನ್ನ ಹತ್ರ ಇಲ್ಲಿವರೆಗೂ ಆ್ಯಂಟಿಕ್ ನೆಕ್ಲೆಸ್ ಇಲ್ಲವೇ ಇಲ್ಲ. ನನಗೊಂದು ಅಸಂಪ್ಷನ್ ಕೊಟ್ಬಿಟ್ಟಿದ್ರು, ಆ್ಯಂಟಿಕ್ ತೊಗೊಬಾರ್ದು, ಆ್ಯಂಟಿಕಲ್ಲಿ ಪಾಲಿಶಿಂಗ್ ಹಾಕಿರ್ತಾರೆ, ಅದು ರಿಯಲ್ ಗೋಲ್ಡ್ ಅಲ್ಲ, ಹಂಗೆ ಅಂತ ನನಗೆ ಅಲೆ ಟೈಮಲ್ಲಿ ಚಿಕ್ಕ ವಯಸ್ಸಲ್ಲಿರಾಗ ಆ ಥರ ಎಲ್ಲ ನನಗೆ ನನ್ನ ಫ್ಯಾಮಿಲೀಸ್ ರಿಲೇಟಿವ್ಸ್ ಎಲ್ಲ ತಲೆಗೆ ತುಂಬಿಸ್ಬಿಟ್ಟಿದ್ರು. ಆ್ಯಂಡ್ ರೀಸೆಂಟಾಗಿ ನಾನು ಆ್ಯಂಟಿಕ್ ತೊಗೊಳಕ್ಕೆ ಮುಂಚೆ ಇಲ್ಲ ಎನ್ಕ್ವೈರ್ ಮಾಡಿದೆ. ಆ ಶಾಪ್ಕೀಪರ್ ಹತ್ರನೇ ಎನ್ಕ್ವೈರ್ ಮಾಡಿ ತೊಗೊಂಡಿದ್ದು. ಆ್ಯಂಡ್ ದಿಸ್ ಈಸ್ ದ ಆ್ಯಂಟಿಕ್ ನೆಕ್ಲೆಸ್. ಇವಾಗ ನನ್ನ ಹತ್ರ ತೊಗೊಂಡಿರೋದು. ಇದಕ್ಕೆ ಕಿವಿಯೋಲೆ ತೊಗೊಬೇಕು. ಅದು ನೋಡೋಣ, ಕೇರಳಗೆ ಹೋಗಿ ತೊಗೊಳ್ಳೋಣ ಅಂತ ಇದ್ದೀವಿ. ಇದಕ್ಕೆ ಇದು ತಕ್ಕಂತಿಗೆ ಒಂದು ಕಿವಿಯೋಲೆ ನೋಡೋಣ ಅಂತ. ಇದು ಆ್ಯಕ್ಚುಲಿ ಮಾಡಿಸಿಲ್ಲ, ರೆಡಿಮೇಡ್ ಅವ್ರ ಹತ್ರ ಇದ್ದಿದ್ದು ಹಂಗೆ ತೊಗೊಂಡಿದ್ದು. ಮಾಡ್ಸೋಕ್ಕೆ ಕೊಟ್ಟಿದ್ದಿದ್ರೆ ನಾನು ಕಿವಿಯೋಲೆನೂ ಮಾಡಿಸ್ಕೊತಿದ್ದೆ. ಕಿವಿಯೋಲೆ ಮಾಡಿಸ್ಕೊಂಡು ಒಟ್ಟಿಗೆ ತೊಗೊತಾ ಇದ್ದೆ. ಅಮ್ಮ ಬಾಯ್ಲಿ. ಸೊ ಸಿನ್ಸ್ ನಮ್ಮಮ್ಮ ನಾಳೆ ಹೋಗ್ತಾ ಇದ್ದಾರಲ್ಲ ಪೂಜೆಗೆ, ಅದಕ್ಕೆ ಇವಾಗ ಏನು ಮಾಡ್ತೀನಿ ನೋಡಿ. ಬಾಮ ಇಲ್ಲಿ ಗೈಸ್, ಡಿಸೈನ್ ಹೇಗಿದೆ ಅಂತ ಹೇಳಿ. ಆ್ಯಕ್ಚುಲಿ ಸಿಮಿಲರ್ಲಿ ದೇವಿ, ಇಲ್ಲಿ ಮಧ್ಯದಲ್ಲಿ ದೇವಿ ಇದೆ. ನಂದು ಬೇರೆ ನೆಕ್ಲೆಸಲ್ಲಿ ಗರುಡ ಇರೋದಿಲ್ಲಿ. ಸೊ ದಿಸ್ ಟೈಮ್ ದೇವಿ ಆ್ಯಂಡ್ ಇಲ್ಲೂ ಲಕ್ಷ್ಮಿ ಇಲ್ಲಿ ಬಂದು ಪಿಕಾಕ್ ಡಿಸೈನ್ ಥರ. ಆ್ಯಂಡ್ ನಾನು ಹೇಳಿದ್ನಲ್ಲ, ನಾನು ಏನೇ ನೆಕ್ಲೆಸ್ ತೊಗೊಂಡ್ರು ಇಟ್ ಶುಡ್ ಬಿ ಸಮಥಿಂಗ್ ಮೀನಿಂಗ್ಫುಲ್ ಅಂತ. ಸೊ ಈ ಸತಿ ಲಕ್ಷ್ಮಿ ನನ್ನ ಲೈಫಲ್ಲಿ ಬರಲಿ ಅಂತ ಲಕ್ಷ್ಮಿನ ತೊಗೊಂಡಿದ್ದೀನಿ. ಇಲ್ಲ, ಟವಲ್ ಅಲ್ಲಿದಲ್ಲ ನೋಡಿ. ನಮ್ಮಮ್ಮ ಇವತ್ತಿಗೆ ಬರಲ್ಲ, ನಾನೇ ಹೋಗ್ತೀನಿ. ಬಾಮ ಶೋ ಊಟ ಕೊಟ್ಬಿಟ್ಟು ಒಂದು ನಿಮಿಷ ಕುತ್ಕೊಳ್ಳಿ. ನಾಳೆ ಹೋಗ್ತಾ ಇದೆಯಲ್ಲ, ಇದು ಹಾಕೊಂಡು ಹೋಗೋದು. ಶಿ ಇಸ್ ಗೋಯಿಂಗ್ ಫಾರ್ ಪೂಜಾ ಟುಮಾರೋ. ಅದಕ್ಕೆ ಇದು ಹಾಕೊಂಡು ಹೋಗ್ಬೇಕಾ? ಯಾಕೆ ಹಾಕೊಂಡು ಹೋಗಲ್ವಾ? ಇಲ್ಲ, ಫಸ್ಟ್ ನೀವು ತಾನೇ ಹಾಕೋಬೇಕಾಗಿರೋದು. ಇಲ್ಲ, ನೀನ್ ದೇವಸ್ಥಾನಕ್ಕೆ ಹೋಗ್ತಿದ್ಯಾ ಅಂತ ಕೊಡ್ತಾ ಇರೋದು, ಇಲ್ಲಾಂದ್ರೆ ಕೊಡ್ತಾ ಇದಿಲ್ಲ. ಹೌದಾ? ಪೂಜೆಗೆ ತಾನೇ ಹೋಗ್ತಾ ಇರೋದು. ಪೂಜೆಗೆ ಹೋಗ್ತಾ ಇರೋದು. ಲಲಿತಾ ಸಹಸ್ರನಾಮ ಹಾಕೊಂಡು ಹೋಗು. ಇರ್ಲಿಮ್ಮ, ನಾನು ಹಾಕೊಂಡೆ ಆಯ್ತಮ್ಮ. ಅಲ್ಲಿ ಆಗಲ್ಲಮ್ಮ, ನಾನು ಇದು ಹಾಕೊಂಡೆ. ನಾನು ಅಲ್ಲಿ ಹಾಕೊಂಡೆಮ್ಮ ತಗೊಂಡಿದ್ದು. ಅಲ್ಲಮ್ಮ, ನೀನ್ ಫಸ್ಟ್ ಎಲ್ಲೋ ಹಾಕೊಂಡೆ. ಹಂಗಲ್ಲ, ಬೇಡ, ಪರವಾಗಿಲ್ಲ, ಹಾಕೋ ಕತ್ತಿಗೆ. ನಾಳೆ ಹಾಕೊಂಡು ನಾನು ಹಿಂಗೋ ಇದನ್ನ ಕೇರಳಕ್ಕೆ ತಗೊಂಡು ಹೋಗ್ತೀನಿ ಗೈಸ್, ಭಾನುವಾರ. ಅದಕ್ಕೆ ನಮ್ಮಮ್ಮಗೆ ನಿಜ ಇಲ್ಲ, ಇಲ್ಲ ಸುಳ್ಳು ಇಲ್ಲ, ಇಬ್ರು ಬೈಕೋಬೇಡ್ರಿ, ನಿಜ ಇಲ್ಲ.
ನನಗೆ ಅವಾಗೆ ರೂಮ್ಗೆ ಹೋದೆಮ್ಮ. ನಂದು ಅದೇ ಬಳೆ ಗಿಳೆ ಎಲ್ಲ ಎತ್ತಿಟ್ಕೊಂಡೆ. ಎತ್ತಿಟ್ಕೊಂಡ್ಬಿಟ್ಟು ಇದೆಲ್ಲ ಕೈ ಬಳೆ ಸರ ಎಲ್ಲ ನೋಡಿ ಅಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಬೆಳಿಗ್ಗೆಗೆ. ಇಲ್ಲಿ ನೋಡಿ ಇಲ್ಲ ಐತೆಲ್ಲ. ಇವಾಗ ಅದು ತೋರಿಸ್ತಾರೆ ಗೈಸ್. ನೋಡಿ ಇಲ್ಲೆಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಬೆಳಿಗ್ಗೆ ಹಾಕ್ಕೊಳಕ್ ಸರ. ಕೀರ್ತಿ ಹತ್ರ ಕೇಳೋಣ ಏನಾದ್ರು ಕೊಡ್ತಾರಾ, ನಾಳೆ ಕೊಟ್ಬಿಡೋಣ. ನೋಡಿ ಇದು ಡೂಪ್ಲಿಕೇಟು, ನೋಡಿ ಇದು ಬೆಳಿಗ್ಗೆ ಹಾಕ್ಕೊಳ್ಳೋಣ ಅಂತ ಎತ್ತಿಟ್ಕೊಂಬಿಟ್ಟೆ ಎಲ್ಲ. ಕೇಳೋಣ ಕೀರ್ತಿ ಹತ್ರ ಏನಾದ್ರು ಕೊಡ್ತಾರಾ, ಬೆಳಿಗ್ಗೆ ಹಾಕ್ಕೊಂಡು ಹೋಗಿ ಕೊಟ್ಬಿಡೋಣ ಅಂತ. ಬೇಡ ಬಿಡು ಮಗು ಪಾಪ ಏನೋ ಭದ್ರವಾಗಿ ಇಟ್ಕೊಂಡೈತೆ ಅಂದ್ಬಿಟ್ಟು ನಾನು ನೆನೆಸ್ಕೊಂಡಮ್ಮ ಕೇಳಬೇಕು ಅಂತ. ಆಮೇಲೆ ಎರಡೆರಡು ಮನಸ್ಸು ಬೇಡ, ಒಂದ್ ದಿವಸ ಆದ್ರೂ ಬೇಡ, ಮಗು ಏನೋ ಇನ್ನೂ ಸ್ವಲ್ಪ ಟೈಟ್ ಮಾಡ್ಕೊ, ಇದಕ್ಕೆ ಎತ್ಕೊಂಡು ಹೋಗುತ್ತೆ ಊರಿಗಲ್ವಾ, ಅದೇನಕ್ಕೋ ತಗೊಂಡೈತೆ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಆಗ್ಬಿಟ್ಟೆ ಮಕ್ಕಳು. ಏನಕ್ಕೋ ತಗೊಂಡಿಲ್ಲ, ಹಾಕೊಳ್ಳೋಕ್ಕೆ ತಗೊಂಡಿದ್ದು. ಹಾಕ್ಕೊಳಕ್ಕೆ ನೋಡಿ ಗೈಸ್, ನಮ್ಮಮ್ಮಗೆ ಹಿಂಗ್ ಸರಿಗೆ ಮಾಡ್ಕೊಮ್ಮ, ಮಧ್ಯದಲ್ಲಿ ಮಾಡ್ಕೊ. ಹಾಂ ಚೆನ್ನಾಗಿದೆ. ಸೀರೆಗೆ ಇನ್ನೂ ಚೆನ್ನಾಗಿ ಪೂಜೆ ಕೊಟ್ಟಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಮಾ. ಗೋಲ್ಡ್ ಅನ್ನೋದು ಕೈ ಎತ್ತಮ್ಮ, ನೋಡಕ್ ಬಿಡಮ್ಮ. ಗೋಲ್ಡ್ ಅನ್ನೋದು ಇದೊಂದು ಹಾಕೊಂಡಿದ್ದೆ, ಬಟ್ ಪೂಜೆ ಪುನಸ್ಕಾರ ಒಂದು ಒಳ್ಳೇದಕ್ಕೆ ಏನಕ್ಕಾದ್ರೂ ಹೋಗುವಾಗ ಈ ಥರ ಎಲ್ಲ ಗೋಲ್ಡ್ ಆಗಿತ್ತು. ಅಮ್ಮ ಗೋಲ್ಡ್ ಹಾಕೊಂಡು ಹಿಂಗೆ ಹೋಗ್ತಾ ಇದ್ದೆ. ಇವಾಗ ಅದಕ್ಕೆ ಕಿವಿಯೋಲೆ ನಂಗೆ ಗೊತ್ತಿಲ್ಲಮ್ಮ, ನೀನು ಸೆಟ್ ಮಾಡ್ಕೊಳ್ಳಿ. ಹಾಂ ಮಾಡ್ಕೊತೀನಿ. ಆ ಗೋಲ್ಡ್ ಇದೆಯಲ್ಲ, ಗೋಲ್ಡ್ ಕಿವಿಯೋಲೆನೇ ಹಾಕೋ ಅಷ್ಟೇ. ಗೋಲ್ಡ್ ಇದು ಯಾವ್ದಾರು ಇದೆಯಾ ಕಿವಿಯೋಲೆ? ಗೋಲ್ಡ್ ಇದಿಲ್ಲ, ಕಲ್ಲಿಂದಿದೆ. ಅದೇ ವೈಟ್ ಸ್ಟೋನ್ ಅಲ್ಲ. ಇದು ಹಾಕೊಂಡು ಹೋಗೋಣ ಅಂತಿದ್ದೆ, ಎಲ್ಲ ಎತ್ತಿಟ್ಕೊಂಡಿದ್ದೆ. ಬಟ್ ಇದನ್ನ ಕೊಟ್ಟಿದ್ದು ಖುಷಿ ಆಯ್ತು. ನಾಳೆ ಒಂದು ಪರವಾಗಿಲ್ಲ, ಹಾಕೊಂಡು ಹೋಗಿ. ನಮ್ಮಮ್ಮ ಕೊಟ್ಟೆ ಗೈಸ್. ಸೊ ಇದೇ ಗೈಸ್ ನಾನು ನೆಕ್ಲೆಸ್ ಹಾಕೊಂಡು ತಗೊಂಡಿದ್ದು. ಪಾಪ ನಮ್ಮಮ್ಮ ಹಾಕೊಳ್ಳಿ ಅಂತ. ಎಷ್ಟು ದೇವಟ ನೀವೇನು ಹೇಳ್ತೀರಾ? ಅವ್ರು ಬೇಕಾದ್ರೆ ನೆಕ್ಲೆಸೇ ಕೊಟ್ಬಿಟ್ಟು ನಿಮ್ಮ ಅಮ್ಮಗೆ ಪ್ರಾಬ್ಲಮ್ ಅಂತ ಹೇಳ್ತಾರೆ. ನೆಕ್ಲೆಸ್ ಎಲ್ಲ ಬೇಡಪ್ಪ, ನಾಳೆ ಪೂಜೆಗೆ ಹೋಗಿ ಬಂದು ನಿನ್ನ ಕೈಲಿ ಒಪ್ಪಿಸ್ಬಿಡ್ತೀನಿ ಅಪ್ಪ. ಓಕೆಪ್ಪ. ಓಕೆ ಗೈಸ್, ಇದು ಪರವಾಗಿಲ್ಲ. ನಂಗೆ ಅದೆಲ್ಲ ಆ ಥರ ಇಂಥದ್ರ ಮೇಲೆಲ್ಲ ಆಸೆ ಇಲ್ಲಪ್ಪ. ನನ್ನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಹೊರಗಡೆ ಕರ್ಕೊಂಡು ಏನಾದ್ರು ಸಣ್ಣ ಪುಟ್ಟ ತಿನ್ಸ್ಕೊಂಡು. ಪಾಪ ಇವತ್ತು ನಮ್ಮ ಅಮ್ಮನ ಕರ್ಕೊಂಡು ಹೋಗಿಲ್ಲ ಅಂತ, ಅದೇ ದೊಡ್ಡ ವಿಷಯ. ಇವತ್ತು ಕರ್ಕೊಂಡು ಹೋಗಿಲ್ಲ ಅಂತ ಬೇಜಾರಾಯ್ತು. ಇಲ್ಲಪ್ಪ, ನನ್ಗೆ ಇವತ್ತು ಮನ್ಸಲ್ಲಿ ಏನಿತ್ತು ಗೊತ್ತಾ, ರೂಮಲ್ಲೇ ಕುತ್ಕೊಂಡಿದ್ರೆ ಒಂದ್ ತಿಂಗಳಿಂದ ಅದು ಇವರಿಬ್ರೆ ಹೋಗ್ಬೇಕು, ನನ್ನನ್ನು ಕರ್ಕೊಂಡು ಹೋದ ಅದು ಸರಿ ಹೋಗಲ್ಲ. ಯಾಕಂದ್ರೆ ನೀವಿಬ್ರು ಹೋದ್ರೇನೆ ಅದು ಚಂದ. ಯಾವಾಗೂ ಪೇರೆಂಟ್ಸ್ ಜೊತೆ ಹೋಗ್ತೀರಾ, 1-2 ಸರಿ ನಿಮ್ಗೂ ಚಾನ್ಸ್ ಕೊಡ್ಬೇಕು. ಹೌದು. ಹಾ, ಯಾವಾಗ ನಾವು ಬಂದ್ರೆ ನಿಮ್ಗೆ ಏನೋ ಮಾತಾಡೋದು ಏನೋ ಒಂದು ಇರುತ್ತೆ ಖುಷಿ ಸಣ್ಣದು. ಅದನ್ನ ನೀವು ತಿಳ್ಕೊಳ್ಳಿ, ಶೇರ್ ಮಾಡ್ಕೊಳಕ್ಕಾಗಲ್ಲ. ನಾವು ಬಂದ್ರೆ ಇರ್ತೀರಾ ನಮ್ ಜೊತೆ ಖುಷಿಯಾಗೇನೆ, ಅಂದ್ರೆ ನಿಮ್ದು ಅಂತ ಇರುತ್ತಲ್ವಾ, ಫ್ರೀಡಮ್ ಇರತ್ತಲ್ಲ, ಫ್ರೀಡಮ್ ಆಫ್ ಚಾಯ್ಸ್. ಓಕೆ ಗೈಸ್, ಈ ವ್ಲಾಗ್ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಪ್ಯಾಮ್. ನಮ್ಮಮ್ಮ ಇಲ್ಲ ಗೈಸ್, ನಮ್ಮಮ್ಮ ಇದು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಲಲಿತಾ ಸಹಸ್ರನಾಮಗೆ ಒಂದು ಪೂಜೆ ಇದೆ ಅಂತ. ಆ ಗ್ಯಾಪಲ್ಲಿ ತರಿಸ್ತಾ ಇರೋದು. ಬಂದ್ಬಿಡ್ತಾರೆ ನಮ್ಮಮ್ಮ, ಏನು ಇನ್ನೂ ಒಂದು 1 ಅವರಲ್ಲಿ ಬಂದ್ಬಿಡ್ತಾರೆ. ಒಳ್ಳೇದಾಯ್ತು, ಹೊರ ಬರೋ ಮುಂಚೆ ಬಂದೈತೆ. ಚೆನ್ನಾಗಿದೆ. ನೋಡಿ ಗೈಸ್, ನಮ್ಮಮ್ಮ ಬಂದ್ರಿ ಇವಾಗ. ಲಲಿತಾ ಸಹಸ್ರನಾಮ. ಲಲಿತಾ ಸಹಸ್ರನಾಮ ಪೂಜೆ ಚೆನ್ನಾಗಿದೆ. ಚೆನ್ನಾಗಿದೆ. ಓ, ಬಿಟ್ಬಿಟ್ಟು ಹೋಗ್ಬಿಟ್ರಾ? ಏನ್ ತಗೊಂಬಂದೆ ತಿನ್ನಕ್ಕೆ? ಪ್ರಸಾದ ಕೊಟ್ಟಿದ್ದಾರೆ, ಲಡ್ಡು ಮತ್ತೆ ಕುಂಕುಮ. ಒಂದ್ ಸ್ವಲ್ಪ ಲೇಟಾಗಿ ಬಿಟ್ಕೊಂಬರ್ಲಮ್ಮ ಅಂತ ಕೇಳ್ತಾ. ಶೀಸ್ ರಿಕ್ವೆಸ್ಟಿಂಗ್ ಮೀ. ಪ್ರಸಾದ ತಿನ್ನಲ್ಲ ಅನ್ಕೊಂಡೆ, ನೀವ್ ಬೇಡ ಬಂದ್ಬಿಡು ಅಂದಲ್ಲ. ಪ್ರಸಾದ ಬೇಡ, ನೀನೇ ಮುಖ್ಯ ಅಂತ ಬಂದ್ಬಿಟ್ಟೆ. ಥ್ಯಾಂಕ್ ಯು ಕೊಟ್ಟಿದ್ದಕ್ಕೆ. ಇದೆಲ್ಲರೂ ಕೇಳಿದ್ರು. ಹೌದಾ? ಹಾ, ಚೆನ್ನಾಗಿದೆ ಅಂತ. ಹಾ ಬಿಡು, ಸುಮಾರು ಒಂದು 10-15 ಜನ ಕೇಳಿದ್ರು. ಹೌದಾ? ಚೆನ್ನಾಗಿದೆ ಅಂತ. ಯಾಕೆ? ಅಯ್ಯೋ ಎಷ್ಟು ಚೆನ್ನಾಗಿದೆ ಫ್ರಿಜ್ಜು, ಹೆಂಗಮ್ಮ ಇದೆಲ್ಲ? ಅಯ್ಯೋ, ನಾನು ನೆನ್ನೆ ತಾನೇ ಅನ್ಕೊಂಡೆ ಫ್ರಿಜ್ಜು ನೀರು ಸೋರ್ತಾ ಇದೆ, ಕೀರ್ತಿಯಿಂದ ಬೈತಾಳೆ. ಶೋ ಎಷ್ಟು ಪ್ರಣವ ಇಲ್ಲ, ನೀನಿಲ್ಲ, ಎಲ್ಲೋದ್ರೆ ಆಚೆ ಕಡೆ ತಿಳ್ಕೊಟ್ಟೆ. ನೋಡಿದ್ರೆ ಫ್ರಿಜ್ ತರಿಸ್ಬಿಟ್ಟಿದ್ದೀರಮ್ಮ. ಇವತ್ತು ನಿದ್ದೆ ಮಾಡಕ್ ಬಿಡಲ್ವಮ್ಮ ನನ್ಗೆ ನೀನು.
ಇವತ್ತೇ ಮಾಡಕ್ಕಾಗಲ್ವಲ್ಲಪ್ಪ, ಇಷ್ಟು ಕಷ್ಟ ಆಗ್ತೈತಪ್ಪ. ನಮ್ಮಮ್ಮಗೆ ಏನ್ ಲಾಟ್ರಿ ಗೊತ್ತಿಲ್ಲ ದೇವೇಟ, ಲಾಟ್ರಿ ಮೇಲೆ ಲಾಟ್ರಿ ಇಷ್ಟೆಲ್ಲ ಕೊಡ್ತಾರೆ ಇರ್ಬೇಕು ಲೈಫಲ್ಲಿ. ನಿನಗೆ ಓವರ್ ಬೆಲೆ ಹೊಡಿತೈತೆ ಲಾಟ್ರಿ. ದೇವ್ರು ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಹೊಸ ನಕ್ಲಿಸು ಗೈಸ್, ಈ ಫ್ರಿಜ್ ನಾನು ತಗೊಂಡಿದ್ದು, ಕನ್ವರ್ಟೇಬಲ್ ಫ್ರಿಜ್. ಅಲ್ಲ, ಈ ನಕ್ಲಿಸು ಬೆಳಿಗ್ಗೆ ನಕ್ಲಿಸ್ ಕೊಟ್ಟೆ ಖುಷಿಯಾಗಿದೆ. ಈ ನಕ್ಲಿಸು ನೋಡಿ, ನಕ್ಲಿಸ್ ಕೊಟ್ರು. ಅದು ತೋರಿಸ್ದೆ ಬಿಡು ಬ್ಲಾಗಲ್ಲಿ. ತೋರಿಸ್ತಾ? ಕನ್ವರ್ಟೇಬಲ್ ಫ್ರಿಜ್. ಹಾ, ಸೊ ಹಿಂಗೆ ಅನಿಸ್ತಿದೆ ನಿಮಗೆ ಫ್ರಿಜ್ ಕೊಡಿಸಿದ್ದು ಗೈಸ್. ನಮ್ಮಮ್ಮಗೆ ಮೂಗ್ಬೊಟ್ಟು ಕೊಡಿಸಿದ್ರು ಅಷ್ಟು ಖುಷಿ ಆಗಿಲ್ಲ ಗೈಸ್. ಮೂಗ್ಬೊಟ್ಟು ಕೊಡಿಸ್ದಾಗೂ ಫ್ರಿಜ್ ಕೊಡ್ಸಿದ್ಮೇಲೆ ಅಯ್ಯಪ್ಪ, ಇನ್ನ ಹಂಗೆ ಇದೆ. ರೇಡಿಯೋ ಥರ ನಾನ್ ಸ್ಟಾಪ್ ಫುಲ್ ಹೇಳ್ತಾನೆ ಅವ್ರು. ಈ ಥರ ನನಗೆ ಕೊಡಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಸೊ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಅಪ್ಪ ಇಸ್ಕೊಟ್ಟೆ, ಅದು ನಂಗೆ ತುಂಬಾ ಖುಷಿ ಆಗಿದೆ. ನಮ್ಮಪ್ಪ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಸೊ ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ದೇವಟ ಇಲ್ಲಿದ್ದಾರೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಎಂಟೈರ್ಲಿ. ಪಾಪ ದೇವಟನೇ ನನಗೆ ಲಾಸ್ಟಿಗೂ ಫ್ರಿಜ್ ಕೊಡಿಸಿದ್ರು. ಅಟ್ ಲಾಸ್ಟ್ ಯು accepted and you bought fridge, no? So, anyways, thank you for watching this vlog.